ಇನ್ನು ಆತಂಕದಲ್ಲಿದ್ದಂತಹ ಜೆಡಿಎಸ್ ನಾಯಕರಿಗೀಗ ಮತ್ತೊಂದು ಶಾಕ್. ನಾನಿವತ್ತು ಹೋಟೆಲ್ಗೆ ಬರಲ್ಲ ಅಂದಿದ್ದಾರೆ ಶರಣಗೌಡ ಕಂದಕೂರು. ಹೋಟೆಲ್ಗೆ ಬರುವಂತೆ ನನಗೆ ಯಾರೂ ಕರೆದೇ ಇಲ್ಲ, ಹೀಗಾಗಿ ನಾಳೆ ನೇರವಾಗಿ ನಾನು ಬೆಂಗಳೂರಿಗೆ ಬರ್ತೀನಿ ಅಂತಿದ್ದಾರೆ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರು. ಹೀಗಾಗಿ ಶಾಸಕ ಕಂದಕೂರು ನಡೆಯಿಂದ ಜೆಡಿಎಸ್ಗೆ ಟೆನ್ಷನ್. ಈಗಾಗಲೇ ಕಂದಕೂರು ಅಡ್ಡ ಮತದಾನದ ಸುಳಿವು ಕೊಟ್ಟಿದ್ರು. ನಾನು ಸಿದ್ದರಾಮಯ್ಯ ಅವರ ಋಣದಲ್ಲಿದ್ದೀನಿ ಅಂದಿದ್ರು. ಅವರ ತಂದೆಯ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬರಲಿಲ್ಲ, ಆದರೆ ಸಿದ್ದರಾಮಯ್ಯನವರು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ರು, ಹಾಗಾಗಿ ನಾನು ಅವರ ಋಣದಲ್ಲಿದ್ದೀನಿ ಎನ್ನುವಂತಹ ಮಾತನ್ನಾಡಿದ್ರು ಕಂದಕೂರು. ಒಂದೊಮ್ಮೆ ತಮ್ಮ ಬೆಂಬಲ ಬೇಕು ಅಂತ ಹೇಳಿ ಸಿಎಂ ಕೇಳಿದಲ್ಲಿ ಬೆಂಬಲ ಕೊಡುವಂತಹ ಮಾತುಗಳನ್ನ ಕೂಡ ಆಡೋ ಮೂಲಕ ಅಡ್ಡ ಮತದಾನದ ಸುಳಿವನ್ನ ಕೊಟ್ಟಿದ್ರು ಜೆಡಿಎಸ್ ಶಾಸಕ, ಗುರುಮಿಟ್ಕಲ್ನ ಶಾಸಕ ಕಂದಕೂರು. ಈಗ ನೋಡಿದ್ರೆ ಎಲ್ಲಾ ಶಾಸಕರಿಗೂ ಕೂಡ ಜೆಡಿಎಸ್ನ ಶಾಸಕರುಗಳಿಗೆ ಕುಮಾರಸ್ವಾಮಿ ಹೋಟೆಲ್ಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಗುರುಮಿಟ್ಕಲ್ ಶಾಸಕ ಕಂದಕೂರು ಹೇಳ್ತಾ ಇರೋ ಪ್ರಕಾರ ನನಗೆ ಯಾವುದೇ ಕರೆ ಬಂದಿಲ್ಲ, ನಾನು ನೇರವಾಗಿ ನಾಳೆ ಬೆಂಗಳೂರಿಗೆ ಬಂದು ಮತದಾನದಲ್ಲಿ ಭಾಗಿಯಾಗ್ತೀನಿ ಅಂತಿದ್ದಾರೆ. ಇದು ಈಗ ಜೆಡಿಎಸ್ನ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ಆಲ್ರೆಡಿ ಸಂಖ್ಯಾಬಲದ ಕೊರತೆ ಇರುವಾಗ ಅವರ ಒಬ್ಬ ಶಾಸಕ ಅಡ್ಡ ಮತದಾನ ಮಾಡುವಂತಹ ಭೀತಿ ಕಾಡ್ತಾ ಇದೆ. ಎಸ್, ಹಾಗಿದ್ರೆ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವ ಭಯ ಜೆಡಿಎಸ್ ನ ಕಾಡ್ತಾ ಇತ್ತೋ ಅದು ನಿಜ ಆಗುವಂತ ಸಂದರ್ಭ ಬಂದಿದ್ಯಾ ಅಂತ? ಯಾಕಂದ್ರೆ ಮೊನ್ನೆಯಷ್ಟೇ ಜೆಡಿಎಸ್ ಶಾಸಕ ಗುರುಮಿಟ್ಕಲ್ ಶಾಸಕ ಕಂದಕೂರು ಮಾತನಾಡ್ತಾ ಹೇಳಿದ್ರು ಸಿದ್ದರಾಮಯ್ಯನವರ ಋಣದಲ್ಲಿದ್ದೇನೆ ಅಂತ. ಈಗ ನೋಡಿದ್ರೆ ಹೋಟೆಲ್ಗೆ ಎಲ್ಲ ಜೆಡಿಎಸ್ ಶಾಸಕರಿಗೆ ಬರೋದಕ್ಕೆ ಹೇಳಿದ್ರೆ ತಾನು ಬರಲ್ಲ ಅಂತಿದ್ದಾರೆ. ಈ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ? ಜೆಡಿಎಸ್ ನ ಆತಂಕವನ್ನ ಹೆಚ್ಚಿಸ್ತಾ ಇದೆಯಾ? ಪ್ರತಿಮಾ, ಈ ಚುನಾವಣೆಯಲ್ಲಿ ಸಾಕಷ್ಟು ಸೇಫ್ ಆಗಿರುವಂತದ್ದು ಕಾಂಗ್ರೆಸ್. ಯಾಕೆಂತಂದ್ರೆ ಕಾಂಗ್ರೆಸ್ಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳು ಇದ್ದಾರೆ. 3 ಜನ ಅಭ್ಯರ್ಥಿಗಳು ಗೆಲ್ಲುವಷ್ಟರ ಮಟ್ಟಿಗಿನ ಮತಗಳು ಇದೆ. ಬಿಜೆಪಿಗೂ ಕೂಡ ಸೇಫ್ ಇದ್ದಾರೆ, ಬಿಜೆಪಿ ಅಭ್ಯರ್ಥಿ ಕೂಡ ಸೇಫ್ ಇದ್ದಾರೆ. ಆದರೆ 5ನೇ ಅಭ್ಯರ್ಥಿಯಾದಂತಹ ಕುಪೇಂದ್ರ ರೆಡ್ಡಿಗೆ ಈಗ ಮತಗಳ ಕೊರತೆ ಇರುವಂತದ್ದು. ಆದರೆ ಕುಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ನಾಮಿನೇಷನ್ ಫೈಲ್ ಮಾಡುವಂತೆ ಒಂದು ಸೂಚನೆ ಕೊಟ್ಟು ಅವರ ಬಳಿ ಕೂಡ ಒಂದು ನಾಮಪತ್ರವನ್ನ ಹಾಕಿಸಿದ್ದಾರೆ. ಹಾಗಾದ್ರೆ 5ನೇ ಅಭ್ಯರ್ಥಿಯಾದಂತಹ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಳ್ಳೋದಿಕ್ಕೆ ಯಾವೆಲ್ಲ ಕಾರ್ಯತಂತ್ರಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಈ ಒಂದು ಚುನಾವಣೆ ಕೆರಳಿಸಿರುವಂತದ್ದು. ಒಂದು ಕಡೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಇದೀಗ ರೆಸಾರ್ಟ್ಗೆ ತೆರಳಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಇದೀಗ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆಯಲ್ಲಿ ತೊಡಗಿದ್ದಾರೆ. ತಮ್ಮ 5ನೇ ಅಭ್ಯರ್ಥಿಯನ್ನ ಯಾವ ರೀತಿ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ನೇರವಾಗಿ ಲೈವ್ ನಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ, ಆರ್ ಅಶೋಕ್ ಅವರು ಕೂಡ ಬರ್ತಿದ್ದಾರೆ. ಸಾಕಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ರು. ಈ ಒಂದು ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದರ ಮಾಹಿತಿಯನ್ನ ಕೂಡ ಇದೀಗ ನಾಯಕರು ನಮಗೆ ಕೊಡ್ತಾರೆ. ಇಷ್ಟೊತ್ತು ನಡೆದಂತ ಚರ್ಚೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬೇಕಾದಂತ ಕಾರ್ಯತಂತ್ರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ, ಕಾಣಿಸ್ತಾ ಇದ್ದಾರೆ ನಿಮಗೆ. ಕುಮಾರಸ್ವಾಮಿ ಅವರಿದ್ದಾರೆ, ಅವರು ಕೂಡ ಕಾಣಿಸ್ತಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಬಹುಶಃ ಅವರು ಮಾಧ್ಯಮಗಳಿಗೆ ಮಾತಾಡುವಂತ ಸಾಧ್ಯತೆ ಕೂಡ ಇದೆ. ನೋಡೋಣ ಅವರು ಏನೆಲ್ಲ ಮಾತಾಡ್ತಾರೆ ಅಂತ. ಸರ್, ಏನ್ ಚರ್ಚೆ ಆಯ್ತು ಅಂತ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಮಾತನಾಡಿಸೋದಕ್ಕೆ ಪ್ರಯತ್ನ ಪಡಿ, ಒಂದೊಮ್ಮೆ ಮೈತ್ರಿ ಪಡೆ ಏನ್ ನಿರ್ಧಾರಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಆಗಲಿ ಆರ್ ಅಶೋಕ್ ಅವರಾಗಲಿ ಮಾತನಾಡ್ತಾರ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಇದೆ. ಈಗಾಗಲೇ ವಿಸ್ತೃತ ಚರ್ಚೆಯಾಗಿದೆ. ಜೊತೆಗೆ ಯಾವುದೇ ಜೆಡಿಎಸ್ ಶಾಸಕರು ನಾಳಿನ ಮತದಾನದಲ್ಲಿ ಗೈರಾಗಬಾರದು ಅನ್ನೋ ದೃಷ್ಟಿಯಿಂದ ಅವರ ಮೇಲೆ ಕಣ್ಗಾವಲನ್ನಿರಿಸಿದ್ದಾರೆ ಕುಮಾರಸ್ವಾಮಿ. ಹೋಟೆಲ್ಗೆ ಬರುವಂತ ಹೇಳಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.